ಶಿವಮೊಗ್ಗ ನಗರದಲ್ಲಿ ನೀರಿನ ಬಿಲ್ ಸರಿಯಾಗಿ ಬರುತ್ತೋ ಇಲ್ವೋ, ಆದ್ರೆ ನೀರಿನ ಕೌಂಟರ್ಗಳನ್ನ ತೆರೆದು ಜಲಮಂಡಳಿಯವರು ಬಿಲ್ ಕಟ್ಟಿ ಅಂತ ಹೇಳ್ತಿದ್ದಾರೆ. ಶಿವಮೊಗ್ಗ ನಗರದ ಹಲವಾರು ಬಡಾವಣೆಗಳಲ್ಲಿನ ನೀರಿನ ಬಿಲ್ ಅನ್ನ ಪ್ರತಿ ವರ್ಷ ನೀಡ್ತಾ ಇಲ್ಲ ಅನ್ನೋ ದೂರುಗಳು ಇವೆ. ಬಿಲ್ ನೀಡದೆ ಬಿಲ್ ಹೇಗೆ ಕಟ್ಟೋದು ಅಂತ ಜನರು ಕೇಳ್ತಾ ಇದ್ದಾರೆ. ಈ ನಡುವೆ ಶಿವಮೊಗ್ಗದ ಜನರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನಿರ್ವಹಣಾ ವಿಭಾಗ ಮತ್ತು ಉಪವಿಭಾಗವು ಜನವರಿ 21ರ ಭಾನುವಾರದಂದು 2023-24ನೇ ಸಾಲಿನ ನೀರಿನ ಕಂದಾಯ ಮತ್ತು ಬಾಕಿ ಕಂದಾಯ ವಸೂಲಾತಿಗಾಗಿ ನಗರದ ವಿವಿಧ ಕಡೆ ಕೌಂಟರ್ ತೆರೆಯಲಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುರುಪುರ, ವಿನೋಬನಗರ ಪೊಲೀಸ್ ಠಾಣೆ ಎದುರು, ಪೊಲೀಸ್ ಚೌಕಿ ಹತ್ರ, ಸರ್ವೋದಯ ಶಾಲೆ ಜಯನಗರ, ಗೋಪಾಲ್ಗೌಡ ಬಡಾವಣೆ, ಆಟೋ ನಿಲ್ದಾಣ, ಪದ್ಮಾ ಟ್ಯಾಕಿಸ್ ಹತ್ರ ಈ ಎಲ್ಲಾ ಕಡೆಗಳಲ್ಲಿ ವಿಶೇಷ ನೀರಿನ ಕಂದಾಯ ವಸೂಲಾತಿ ಕೌಂಟರ್ಗಳನ್ನು ತೆರೆಯಲಾಗಿದೆ. ನೀರಿನ ಖಾತೆದಾರರು ಬಾಕಿ ಉಳಿಸಿಕೊಂಡಿರುವ ನೀರಿನ ಕಂದಾಯವನ್ನ ಪಾವತಿಸದಿದ್ದಲ್ಲಿ ನೀರಿನ ಸಂಪರ್ಕವನ್ನ ಕಡಿತಗೊಳಿಸಲಾಗುವುದು. ಸಾರ್ವಜನಿಕರು ಸಹಕರಿಸುವಂತೆ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.